ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ಇಂದಿನ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ಬೆಳಗ್ಗೆ ನಾನು ಮಾರ್ಕೆಟಿಗೆ ಹೋಗಬೇಕಾದ್ರೆ ನನ್ನ ಮಕ್ಕಳು ಕಲ್ಲಂಗಡಿ ಹಣ್ಣು ತಗೊಂಬಾ ಅಮ್ಮ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ನಾನು ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ದೀನಿ. ಈ ಕಲ್ಲಂಗಡಿ ಹಣ್ಣು ಅಂದರೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ. ಅವರು ತುಂಬ ಇಷ್ಟಪಟ್ಟು ಈ ಹಣ್ಣನ್ನು ತಿಂತಾರೆ. ನಾನು ಯಾವುದೇ ಸೀಸನ್ನಲ್ಲಿ ಯಾವ ಫ್ರೂಟ್ ಸಿಗುತ್ತೋ ಅದನ್ನು ನಾನು ಯಥೇಚ್ಛವಾಗಿ ತೊಗೊಂಬಂದು ನನ್ನ ಮಕ್ಕಳಿಗೆ ಕೊಡ್ತೇನೆ. ಈ ಹಣ್ಣನ್ನು ನಾನಿವತ್ತು ನನ್ನ ಮಕ್ಕಳಿಗೆ ಅಂತ ತೊಗೊಂಬಂದಿದ್ದೀನಿ. ಇದನ್ನು ಕಟ್ ಮಾಡ್ತಾ ನನ್ನ ಮಕ್ಕಳಿಗೆ ಕೊಡಬೇಕಾದ್ರೇ ಈ ಒಂದು ಹಣ್ಣಿನ ಇನ್ಫಾರ್ಮೇಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಇದ್ರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡ್ತೇನೆ. ಫಸ್ಟು ಈ ಹಣ್ಣನ್ನು ಚೆನ್ನಾಗಿ ನೀರು ಹಾಕಿ ತೊಳ್ಕೊಳೋಣ. ಯಾಕೆ ಅಂದರೆ ಅಲ್ಲಿ ಮಾರ್ಕೆಟಲ್ಲೆಲ್ಲವ ತುಂಬಾ ಧೂಳಲ್ಲಿ ಇರುತ್ತೆ, ಹಾಗಾಗಿ ಅದನ್ನು ಫಸ್ಟು ಕ್ಲೀನಾಗಿ ತೊಳ್ಕೊಬೇಕು. ನಂತರ ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಂಡಿದ್ದನ್ನೆಲ್ಲ ಕ್ಲೀನಾಗಿ ಒರೆಸ್ಕೋಬೇಕು. ನಮಗೆ ಯಾವ ಸೀಸನಲ್ಲಿ ಯಾವ ಫ್ರೂಟು ತುಂಬ ಚೆನ್ನಾಗಿ ಸಿಗುತ್ತೋ ಆ ಒಂದು ಫ್ರೂಟನ್ನು ನಾವು ಯಥೇಚ್ಛವಾಗಿ ಮಕ್ಕಳಿಗೆ ಮತ್ತು ದೊಡ್ಡವರು ಎಲ್ಲರೂ ಕೂಡ ಸೇವನೆ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಹಣ್ಣುಗಳನ್ನು ನಾವು ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ನಾವು ಕಟ್ ಮಾಡಿ ಕೊಡೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ. ಅದು ನೋಡಿದ ತಕ್ಷಣವೇ ಮಕ್ಕಳಿಗೆ ಇಷ್ಟ ಆಗಬೇಕು, ಆ ಥರ ನಾವು ಕಟ್ ಮಾಡಿಕೊಡ್ಬೇಕು. ವಾವ್, ತುಂಬ ಚೆನ್ನಾಗಿದೆ. ಕಲ್ಲಂಗಡಿ ಹಣ್ಣಲ್ಲಿ 90% ಹೆಚ್ಚಿನದಾಗಿ ನೀರಿರೋದ್ರಿಂದ ಈ ಒಂದು ಸೀಸನಲ್ಲಿ ಹೆಚ್ಚಿನದಾಗಿ ಬಾಡಿ ಡಿಹೈಡ್ರೇಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಕಲ್ಲಂಗಡಿ ಹಣ್ಣನ್ನು ನಾವು ಯಥೇಚ್ಛವಾಗಿ ಕೊಡೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಚೆನ್ನಾಗಾಗಿ ಸೋಲು ಸುಸ್ತು ಈ ಥರದ್ದೆಲ್ಲ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಬಾಡಿಗೆ ನೀರಿನಂಶ ಹೆಚ್ಚಾಗಿ ಸಿಗೋದ್ರಿಂದ ನಮ್ಮ ಬಾಡಿ ಯಾವಾಗಲೂ ಕೂಡ ತಂಪಾಗಿರುತ್ತೆ. ನೋಡಿ, ನಾನು ಈ ರೀತಿ ನಮ್ಮ ಮಕ್ಕಳಿಗೆ ಇಷ್ಟ ಆಗೋ ಥರ ಈ ಥರ ಕಟ್ ಮಾಡಿಕೊಟ್ರೆ ಆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಟ್ರಯಾಂಗಲ್ ಶೇಪಲ್ಲಿ ನಾವು ಈ ಹಣ್ಣನ್ನು ಒಂದು ಶೇಪಲ್ಲಿ ಕಟ್ ಮಾಡಿ ಕೊಡೋದ್ರಿಂದ ಆ ಶೇಪ್ ಬಗ್ಗೆನೂ ಅವರಿಗೆ ನಾಲೆಡ್ಜ್ ಬರುತ್ತೆ, ಮತ್ತು ಹಣ್ಣುಗಳನ್ನು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಒಂದು ಶೇಪ್ ಬಗ್ಗೆನೂ ಕೂಡ ನಾಲೆಡ್ಜ್ ಬರುತ್ತೆ. ಮತ್ತು ಈ ಹಣ್ಣಲ್ಲಿ ಹೆಚ್ಚಿನದಾಗಿ ವಿಟಮಿನ್ ಎ, ಸಿ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ಮತ್ತು ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ, ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ಎಲ್ಲ ಪೋಷಕಾಂಶಗಳು ಹೆಚ್ಚಿನದಾಗಿರೋದ್ರಿಂದ ನನ್ನ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಮತ್ತು ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಸೇವನೆ ಮಾಡ್ಬೋದು. ಈ ಹಣ್ಣನ್ನು ನಾವು ಜಾಸ್ತಿ ಸೇವನೆ ಮಾಡೋದ್ರಿಂದ ನಮ್ಮ ಕಣ್ಣುಗಳಿಗೂ ಒಳ್ಳೆಯದು, ಮತ್ತು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ನಾರಿನಂಶ ಫೈಬರ್ ಕಂಟೆಂಟು ಹೆಚ್ಚಾಗಿರೋದ್ರಿಂದ ನಮ್ಮ ಜೀರ್ಣಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಈ ಹಣ್ಣನ್ನು ಇವಾಗ ಈ ರೀತಿಯಾಗಿ 4 ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಣ್ಣನ್ನು ನಾನಿವಾಗ ನನ್ನ ಪಾಪುಗೆ ಕೇಳ್ತೀನಿ ಯಾವ್ಯಾವ ಶೇಪ್ಸ್ ಅಂತ. ಅವನು ಈ ಹಣ್ಣಿನ ಬಗ್ಗೆ ತಿಳ್ಕೊಂಡ್ರೆ ಈ ಹಣ್ಣಿನ ಒಂದು ರುಚಿನೂ ಅವನಿಗೆ ಸಿಕ್ಕಂಗಾಗುತ್ತೆ, ಮತ್ತು ಈ ಹಣ್ಣಿನಿಂದ ಅವನು ಮ್ಯಾಥ್ಸ್ ಕೂಡ ಕಲಿತಂಗಾಗುತ್ತೆ. 2 in 1 ಬೆನಿಫಿಟ್ ಇದರಲ್ಲಿ ನನಗೆ ಸಿಗುತ್ತೆ. ಮತ್ತು ಈ ರೀತಿ ನಾವು ಮಕ್ಕಳಿಗೆ ಹೇಳ್ಕೊಟ್ರೆ ಅದು ತುಂಬ ದಿವಸ ಮಕ್ಕಳಲ್ಲಿ ಚೆನ್ನಾಗಿ ನೆನಪಿರುತ್ತೆ. ಇದರಿಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನಿವಾಗ ನನ್ನ ಪಾಪುಗೆ ಹೇಳ್ತೀನಿ, ಇದು ಯಾವ ಶೇಪು? ಇದು ಯಾವ ಶೇಪ್ ಬಂಗಾರಿ? ಈ ಶೇಪ್ ಯಾವ್ದು? ಈ ಶೇಪ್ ಯಾವುದು? ಅಂಡ್ ದೆನ್ ಈ ಶೇಪು. ನೋಡಿ ಫ್ರೆಂಡ್ಸ್, ನನ್ನ ಪಾಪು ಇವಾಗ ಕರೆಕ್ಟ್ ಆಗಿ ಹೇಳ್ತಾ ಎಲ್ಲದನ್ನು. ನೋಡಿ ಫ್ರೆಂಡ್ಸ್, ನಾನಿವಾಗ ಇಬ್ರಿಗೂ ಕೂಡ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿರ್ತಕ್ಕಂತಹ ಕಲ್ಲಂಗಡಿ ಹಣ್ಣನ್ನ ಕೊಡ್ತೀನಿ. ಇದು ಯಾವ ಶೇಪ್ ಮಕ್ಕಳ? ಎಸ್, ವೆರಿ ಗುಡ್. ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದರಿಂದ ನನ್ನ ಮಕ್ಕಳಿಗೆ ಡಿಹೈಡ್ರೇಷನ್ ಕೂಡ ಆಗೋದಿಲ್ಲ, ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೇದು. ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ಈ ಹಣ್ಣನ್ನ ತಿಂತಾರೆ. ಏನಾಗಿದ್ಯಾ? ಸೂಪರ್ ಆಗಿದ್ಯಾ? ನಾವು ಸೀಸನಲ್ಲಿ ಸಿಗ್ತಕ್ಕಂತಹ ಫ್ರೂಟ್ಸನ್ನು ನಾವು ಹೆಚ್ಚಿನದಾಗಿ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಈ ಒಂದು ಕಲ್ಲಂಗಡಿ ಹಣ್ಣು ಈ ಬೇಸಿಗೆಯಲ್ಲಿ ಹೆಚ್ಚಿನದಾಗಿ ತಿನ್ನೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗೋದು ಕಡಿಮೆ ಆಗುತ್ತೆ, ನಮ್ಮ ಬಾಡಿನೂ ಕೂಡ ತಂಪಾಗುತ್ತೆ, ಮತ್ತು ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಮತ್ತು ನಮ್ಮ ಚರ್ಮ ಆಗಿರ್ಬೋದು, ಕೂದಲಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಹೇರಳವಾಗಿರುತ್ತೆ, ಮತ್ತು ಹೆಚ್ಚು ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಅನುಕೂಲ ಆಗಿರುತ್ತೆ. ಈ ಒಂದು ಫುಡ್ಡನ್ನು ನಾವು
ಯಾವಾಗಲೂ ಕೂಡ ನಮಗೆ ಸಿಗ್ತಕ್ಕಂತಹ ಒಂದು ಸೀಸನಲ್ ಫುಡ್ಡನ್ನು ಆಗಾಗ್ಗೆ ನಾವು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಮತ್ತು ಇದರ ಜೊತೆ ಈ ಒಂದು ಬೇಸಿಗೆ ಕಾಲದಲ್ಲಿ ಎಳನೀರಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಮತ್ತು ಸೌತೆಕಾಯಿ ಆಗಿರ್ಬೋದು, ಈ ರೀತಿ ಈ ಒಂದು ಸೀಸನಲ್ಲಿ ಸಿಗ್ತಕ್ಕಂತಹ ಮತ್ತು ನಾವು ಈ ಒಂದು ಸೀಸನ್ನಿಗೆ ಅಡ್ಜಸ್ಟ್ ಆಗ್ತಕ್ಕಂಥ ಫುಡ್ಡನ್ನು ನಾವು ಹೆಚ್ಚಿನದಾಗಿ ಬಳಕೆಯನ್ನು ಮಾಡಬೇಕು. ಇವತ್ತಿನ ಈ ಕಲ್ಲಂಗಡಿ ಹಣ್ಣಿನ ಒಂದು ವಿಷಯ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದಂತಹ ಒಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.